ಅಡಿಯೇನ್ ರಾಮಾನುಜದಾಸನ್. ಅಷ್ಟಗ್ರಾಮದಿಂದ ಹೊರಟು ರಾಮಾನುಜರು ತಿರುಪತಿಗೆ ಬರ್ತಾರೆ. ಈ ವಿಷಯ ತಿರುಪತಿಯಲ್ಲಿದ್ದ ಪೆರಿಯ ತಿರುಮಲೆ ನಂಬಿಗಳಿಗೆ ತಿಳಿಯುತ್ತೆ. ಅವರು ರಾಮಾನುಜರನ್ನ ಸ್ವಾಗತಿಸೋದಕ್ಕೆ ಅಂತ ಬೆಟ್ಟದಿಂದ ಕೆಳಗಿಳಿದು ಬರ್ತಾರೆ. ರಾಮಾನುಜರು ತಮ್ಮ ಸೋದರ ಮಾವ ಮತ್ತು ಗುರು ಎರಡೂ ಆದ ಶ್ರೀಶೈಲಪೂರ್ಣರಿಗೆ ನಮಸ್ಕಾರ ಮಾಡ್ತಾರೆ. ಶ್ರೀಶೈಲಪೂರ್ಣರು ರಾಮಾನುಜರನ್ನ ಬೆಟ್ಟ ಹತ್ತಿ ಬಂದು ಶ್ರೀನಿವಾಸನ ದರ್ಶನ ಪಡೆಯೋ ಹಾಗೆ ಹೇಳ್ತಾರೆ. ಆಗ ರಾಮಾನುಜರು, ಆಳ್ವಾರರುಗಳು ಹೇಳಿದಂತೆ ಈ ಬೆಟ್ಟ ಆದಿಶೇಷನ ರೂಪವಾದ್ರಿಂದ ಇದನ್ನ ಕಾಲಿನಿಂದ ಮೆಟ್ಟಿ ಹತ್ತೋದಕ್ಕೆ ಆಗೋದಿಲ್ಲ, ನಾನು ಇಲ್ಲಿಂದಲೇ ಶ್ರೀನಿವಾಸನಿಗೆ ನಮಸ್ಕಾರ ಮಾಡ್ತೀನಿ ಅಂತಾರೆ. ಆಗ ಪೆರಿಯ ತಿರುಮಲೆ ನಂಬಿಗಳು, ನೀವು ಈಗ ಬೆಟ್ಟ ಹತ್ತಿ ಬರದೇ ಹೋದರೆ ಮುಂದೆ ಎಲ್ಲರೂ ಹೀಗೆ ಹೇಳಿ ಬೆಟ್ಟ ಹತ್ತೋದನ್ನು ಬಿಟ್ಟುಬಿಡ್ತಾರೆ. ಅಷ್ಟೇ ಅಲ್ಲ, ಇನ್ನು ನಾವು ಬೆಟ್ಟ ಹತ್ತಿ ಹೋಗೋದಿಲ್ಲ, ಎಲ್ಲರಿಗೂ ದೇವರ ದರ್ಶನ ತಪ್ಪಿ ಹೋಗುತ್ತೆ, ಆದ್ದರಿಂದ ನೀವು ಬರಲೇಬೇಕು ಅಂತ ಒತ್ತಾಯಪೂರ್ವಕವಾಗಿ ಹೇಳ್ತಾರೆ. ಆಗ ರಾಮಾನುಜರು ಪಾದವನ್ನು ಊರಿ ಹತ್ತಲಾರೆ ಅಂತ ಹೇಳಿ ಮಂಡಿಯೂರ್ಕೊಂಡು ಹತ್ತಿ ಹೋಗ್ತಾರೆ. ಬೆಟ್ಟದ ಮೇಲೆ ಹೋದ್ಮೇಲೆ ಒಬ್ಬರು ಬಂದು ರಾಮಾನುಜರಿಗೆ ತಾವು ಅನಂತಾಳ್ವಾನವರ ಶಿಷ್ಯ ಅಂತ ಹೇಳಿ ಒಂದು ಹಣ್ಣು ಕೊಟ್ಟು ಮರುಕ್ಷಣದಲ್ಲೇ ಮಾಯವಾಗಿಬಿಡ್ತಾರೆ. ಎಲ್ಲರೂ ಅದನ್ನು ನೋಡಿ ಆಶ್ಚರ್ಯಚಕಿತರಾಗಿ ಶ್ರೀನಿವಾಸನೇ ಬಂದು ಹರಿಸಿ ಹೋಗಿದ್ದಾನೆ ಅಂತ ನಂಬ್ತಾರೆ. ರಾಮಾನುಜರನ್ನ ಬೆಟ್ಟಕ್ಕೆ ಸ್ವಾಗತಿಸೋಕೆ ಅಂತ ಪೆರಿಯ ತಿರುಮಲೆ ನಂಬಿಗಳು ಸ್ವಲ್ಪ ಮುಂಚಿತವಾಗಿಯೇ ಬಂದು ಅವರಿಗೆ ಶ್ರೀನಿವಾಸನ ತೀರ್ಥ ಪ್ರಸಾದಗಳನ್ನು ಕೊಟ್ಟು ಎದುರುಗೊಳ್ತಾರೆ. ರಾಮಾನುಜರು, ಇದನ್ನೆಲ್ಲ ನೀವೇ ಯಾಕೆ ಮಾಡ್ತೀರಿ, ಯಾರಾದರೂ ಚಿಕ್ಕವ್ರು ಹೇಳಿ ಮಾಡಿಸ್ಬಾರ್ದೆ ಅಂದಾಗ ಪೆರಿಯ ತಿರುಮಲೆ ನಂಬಿಗಳು, ಚಿಕ್ಕವ್ರಿಗಾಗಿ ತುಂಬ ಹುಡುಕಿದೆ, ಆದರೆ ನನಗಿಂತ ಚಿಕ್ಕವ್ರು ಯಾರೂ ಸಿಗಲಿಲ್ಲ ಅಂತಾರೆ. ಇದೇ ನಿಜವಾದ ಶ್ರೀವೈಷ್ಣವನ ಗುಣ. ರಾಮಾನುಜರು ಶ್ರೀನಿವಾಸನ ದರ್ಶನ ಮಾಡಿ ಅವನ ಸನ್ನಿಧಿಯಲ್ಲಿ ತೀರ್ಥ ಶಟಾರಿ ಸ್ವೀಕರಿಸಿ ಆಳ್ವಾರರುಗಳು ಹೇಳಿರುವಂತೆ ನಿತ್ಯ ಸೂರಿಗಳು ಬಂದು ಇಲ್ಲಿ ಪೂಜೆ ಮಾಡೋದ್ರಿಂದ ನಾನು ಇಲ್ಲಿ ಹೆಚ್ಚು ಹೊತ್ತು ಇರಬಾರ್ದು ಅಂತ ತೀರ್ಮಾನ ಮಾಡಿ ಕೆಳಗಿಳಿದು ಹೋಗ್ತೀನಿ ಅಂತಾರೆ. ಆಗ ಪೆರಿಯ ತಿರುಮಲೆ ನಂಬಿಗಳು ದಿವ್ಯ ದೇಶಗಳಿಗೆ ಬಂದಾಗ ಅಲ್ಲಿ 3 ದಿನ ತಂಗಬೇಕು ಅಂತ ಶಾಸ್ತ್ರಗಳು ಹೇಳಿರೋದ್ರಿಂದ ನೀವು 3 ದಿನ ಇರಿ ಅಂತ ಹೇಳ್ತಾರೆ. ಅವರ ಆದೇಶದಂತೆ 3 ದಿನ ತಿರುಪತಿಯಲ್ಲೇ ಇದ್ದು ನಂತರ ಕೆಳಗೆ ಬಂದು ಪೆರಿಯ ತಿರುಮಲೆ ನಂಬಿಗಳ ಮನೆಯಲ್ಲಿ 1 ವರ್ಷಗಳ ಕಾಲ ಇದ್ದು ಅಲ್ಲಿ ರಾಮಾಯಣ ಪ್ರವಚನ ನಡೆಸ್ಕೊಡ್ತಾರೆ. ರಾಮಾನುಜರ ಚಿಕ್ಕಮ್ಮನ ಮಗ ಗೋವಿಂದ ಭಟ್ಟರು ಪೆರಿಯ ತಿರುಮಲೆ ನಂಬಿಗಳಿಗೆ ಶಿಷ್ಯರಾಗಿ ಅವರ ಸೇವೆ ಮಾಡ್ತಾ ಅವ್ರ ಮನೆಯಲ್ಲೇ ಇರ್ತಾರೆ. ಒಂದು ದಿನ ಗುರುಗಳಿಗೆ ಹಾಸಿಗೆ ಸಿದ್ಧಪಡಿಸಿ ಅದರ ಮೇಲೆ ಮಲಗಿ ಹೊರಳಾಡಿ ನೋಡಿ ಆಮೇಲೆ ಎದ್ದು ಬರ್ತಾರೆ. ಇದನ್ನು ನೋಡಿದ ರಾಮಾನುಜರಿಗೆ ಆಶ್ಚರ್ಯ ಆಗುತ್ತೆ. ಈ ವಿಷಯವನ್ನ ರಾಮಾನುಜರು ಪೆರಿಯ ತಿರುಮಲೆ ನಂಬಿಗಳಿಗೆ ಹೇಳ್ತಾರೆ. ಅವರು ಗೋವಿಂದನನ್ನ ಕರೆಸಿ ವಿಚಾರಿಸ್ತಾರೆ. ಏಕೆ ಹೀಗೆ ಮಾಡಿದೆ, ಅದು ತಪ್ಪಲ್ವಾ, ಅದರಿಂದ ನರಕ ಪ್ರಾಪ್ತವಾಗುವುದಿಲ್ವೇ ಅಂತ ಕೇಳ್ತಾರೆ. ಗೋವಿಂದ ಭಟ್ರು ಹಾಸಿಗೆ ಹಾಸಿದ ಮೇಲೆ ಅದು ಮೆತ್ತಗಿದೆಯೋ ಇಲ್ವೋ, ಅದರ ಮೇಲೆ ಮಲಗಿದ ನನ್ನ ಗುರುಗಳಿಗೆ ಸುಖವಾಗಿ ನಿದ್ದೆ ಬರುತ್ತೋ ಇಲ್ವೋ, ಎಲ್ಲೂ ಒತ್ತುತ್ತಾ ಇಲ್ಲ ತಾನೆ ಅಂತ ಪರೀಕ್ಷಿಸೋಕೆ ಹಾಗೆ ಮಾಡ್ತೀನಿ. ಇದರಿಂದ ನನಗೆ ನರಕ ಸಿಕ್ಕಿದ್ರೆ ಸಿಗ್ಲಿ, ಗುರುಗಳು ನಿದ್ದೆ ಮಾಡೋದು ಮುಖ್ಯ ಅಂತ ಹೇಳ್ತಾರೆ. ಎಲ್ಲರೂ ಮೂಕ ವಿಸ್ಮಿತರಾಗ್ಬಿಡ್ತಾರೆ. ರಾಮಾನುಜರು ಶ್ರೀರಂಗಕ್ಕೆ ಹಿಂತಿರುಗೋದಕ್ಕೆ ಹೊರಟು ನಿಂತಾಗ ಪೆರಿಯ ತಿರುಮಲೆ ನಂಬಿಗಳು, 1 ವರ್ಷಗಳ ಕಾಲ ನಮ್ಮಲ್ಲಿದ್ದು ನಮಗೆ ಸಂತೋಷವನ್ನು ಉಂಟು ಮಾಡಿದ್ದೀರಿ, ತಿರುಗಿ ನಾನು ನಿಮಗೆ ಏನು ಕೊಡಲಿ ಅಂತ ಕೇಳಿದಾಗ, ಕೊಡುವುದಾದರೆ ಗೋವಿಂದ ಭಟ್ರನ್ನ ಕೊಡಿ ಅಂತ ಕೇಳ್ತಾರೆ ರಾಮಾನುಜರು. ಪೆರಿಯ ತಿರುಮಲೆ ನಂಬಿಗಳು ಗೋವಿಂದ ಭಟ್ರನ್ನ ರಾಮಾನುಜರಿಗೆ ಧಾರೆ ಎರೆದು ಕೊಟ್ಬಿಡ್ತಾರೆ. ನಂತರ ಗೋವಿಂದ ಭಟ್ಟರನ್ನ ಕರೆಸಿ, ನೀವು ಇನ್ನು ಮುಂದೆ ರಾಮಾನುಜರ ಜೊತೆಲೇ ಇರಬೇಕು, ಇಂದಿನಿಂದ ನಿಮಗೆ ಅವರೇ ಎಲ್ಲ ಅಂತ ಹೇಳಿ ಕಳಿಸ್ತಾರೆ. ದಾರಿಯಲ್ಲಿ ಗೋವಿಂದ ಭಟ್ರು ಪೆರಿಯ ತಿರುಮಲೆ ನಂಬಿಗಳವ್ರನ್ನ ನೆನೆಸ್ಕೊಂಡು ಮಂಕಾಗಿರ್ತಾರೆ. ಅದನ್ನ ಗಮನಿಸಿದ ರಾಮಾನುಜರು ಅವರನ್ನ 2 ಶ್ರೀವೈಷ್ಣವರ ಜೊತೆ ಮಾಡಿ ಹಿಂತಿರುಗಿ ಕಳಿಸ್ಬಿಡ್ತಾರೆ. ಗೋವಿಂದ ಭಟ್ರು ಸಂತೋಷದಿಂದ ವಾಪಸ್ ಬರ್ತಾರೆ. ಜೊತೆಲಿ ಬಂದಿದ್ದ ಶ್ರೀ ವೈಷ್ಣವರು ಪೆರಿಯ ತಿರುಮಲೆ ನಂಬಿಗಳಿಗೆ ಎಲ್ಲವನ್ನ ಹೇಳ್ತಾರೆ. ಆದರೆ ಪೆರಿಯ ತಿರುಮಲೆ ನಂಬಿಗಳು
ಈ ಹುಚ್ಚನನ್ನ ಓಡಿಸಿ ಅಂದ್ಬಿಡ್ತಾರೆ. ಒಮ್ಮೆ ಮಾರಿದ ಹಸುವಿಗೆ ಹುಲ್ಲು ಹಾಕಬಾರ್ದು ಅಂತ ಹೇಳ್ತಾರೆ. ಶ್ರೀ ವೈಷ್ಣವರು ಗೋವಿಂದ ಭಟ್ರನ್ನ ಸಮಾಧಾನ ಪಡಿಸಿ ಮತ್ತೆ ಶ್ರೀರಂಗಕ್ಕೆ ಕರ್ಕೊಂಬರ್ತಾರೆ. ವಿಷಯ ತಿಳಿದ ರಾಮಾನುಜರು ಗೋವಿಂದ ಭಟ್ರನ್ನ ಅಪ್ಪಿ ಸಮಾಧಾನ ಪಡಿಸ್ತಾರೆ. ಗೋವಿಂದ ಭಟ್ರಿಗೆ ರಾಮಾನುಜರ ಮೇಲೆ ಗುರುಭಕ್ತಿ ಪ್ರೀತಿ ಎಲ್ಲ ಬೆಳೆಯಕ್ಕೆ ಶುರುವಾಗತ್ತೆ. ಶ್ರೀರಂಗಕ್ಕೆ ಬಂದ ಮೇಲೆ ಅವರು ರಾಮಾನುಜರ ಪಕ್ಕದಲ್ಲೇ ಇದ್ದು ಅವ್ರ ಸೇವೆ ಮಾಡ್ತಾ ಇರ್ತಾರೆ. ಯಾವಾಗಲೂ ರಾಮಾನುಜರ ವೈಭವವನ್ನೇ ಕೊಂಡಾಡ್ತಾ ಇರ್ತಾರೆ. ಗೋವಿಂದ ಭಟ್ರು ಮನೆಗೆ ಹೋಗ್ತಿರೋಲ್ಲ. ಸಂಸಾರದಲ್ಲಿ ವಿರಕ್ತಿ ಹೊಂದಿ ಸನ್ಯಾಸ ನೀಡ್ಬಿಡಿ ಅಂತ ರಾಮಾನುಜರನ್ನ ಕೇಳ್ತಾರೆ. ರಾಮಾನುಜರು ಅವರಿಗೆ ಸನ್ಯಾಸವನ್ನ ನೀಡಿ ತಮ್ಮ ಹೆಸರನ್ನೇ ಅವರಿಗೆ ಅನುಗ್ರಹಿಸುವುದಾಗಿ ಹೇಳ್ತಾರೆ. ಆದರೆ ಅದಕ್ಕೆ ಒಪ್ಪದ ಗೋವಿಂದ ಭಟ್ರು, ನಿಮ್ಮ ಹೆಸರನ್ನ ಇಟ್ಕೊಳ್ಳೋ ಅರ್ಹತೆ ನನಗಿಲ್ಲ, ಹಾಗಾಗಿ ನನಗೆ ಬೇರೆ ದಾಸನಾಮವನ್ನ ಇಡಿ ಅಂತ ಕೇಳ್ತಾರೆ. ರಾಮಾನುಜರು ತಮ್ಮ ಹೆಸರು ಎಂಬೆರುಮಾನಾರ್ ಅನ್ನೋದನ್ನ ಚಿಕ್ಕದು ಮಾಡಿ ಎಂಬಾರ್ ಅಂತ ಗೋವಿಂದ ಭಟ್ಟರಿಗೆ ನಾಮಕರಣ ಮಾಡ್ತಾರೆ. ರಾಮಾನುಜರ ಚರಿತ್ರೆ ಇನ್ನೂ ಇದೆ. ಶ್ರೀಮತೆ ರಾಮಾನುಜಾಯ ನಮಃ.